ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವಿಲ್ಲಿ ಹೆಚ್ಚಾಗಿ ಆಹಾರ ಪದಾರ್ಥವಾಗಿ ಉಪಯೋಗಿಸೋದೇ ಅನ್ನವನ್ನು. ಪ್ರತಿನಿತ್ಯ ನಾವು ಅನ್ನವನ್ನು ಊಟ ಮಾಡ್ತೀವಿ. ಇದರಲ್ಲಿ ಎರಡು ರೀತಿಯಲ್ಲಿ ನಾವು ಅನ್ನವನ್ನು ಮಾಡ್ತೀವಿ. ಒಂದು ವೈಟ್ ರೈಸ್ ಮತ್ತು ಇನ್ನೊಂದು ಬಾಯ್ಲ್ಡ್ ರೈಸ್. ಸ್ನೇಹಿತರೆ, ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಬಾಯ್ಲ್ಡ್ ರೈಸ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಯ್ಲ್ಡ್ ರೈಸ್ ಬಗ್ಗೆನೇ ತಿಳ್ಕೊಳ್ಳೋಣ. ಕುಚ್ಚಲಕ್ಕಿ. ಈ ಕುಚ್ಚಲಕ್ಕಿನ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಅನ್ನ ಅಥವಾ ಗಂಜಿಯ ರೂಪದಲ್ಲಿ ನಾವು ಸೇವನೆ ಮಾಡ್ತೀವಿ. ಈ ಬಾಯ್ಲ್ಡ್ ರೈಸಲ್ಲಿ ಅಥವಾ ಕುಚ್ಚಲಕ್ಕಿಯಲ್ಲಿ ಇರುವಂಥ ಅಂಶಗಳೇನು, ಇದು ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ, ಹಾಗೆ ಯಾವುದಾದ್ರು ರೋಗಗಳಿಗೆ ಕಾರಣವಾಗಬಹುದಾ ಅಥವಾ ಯಾವುದಾದ್ರು ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಇದೆಯಾ, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಕುಚ್ಚಲಕ್ಕಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇದನ್ನು ತಮಿಳ್ನಾಡಲ್ಲಿ ಸಹ ಯೂಸ್ ಮಾಡ್ತಾರೆ, ಕೇರಳದಲ್ಲಿ ಯೂಸ್ ಮಾಡ್ತಾರೆ. ಇದು ಬಿಟ್ಟು ಹೊರ ದೇಶಗಳಲ್ಲಿ ಸಹ ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಚೈನಾ, ಇಂಡೋನೇಷಿಯಾ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಇವಾಗಲೂ ಗಂಜಿಯ ರೂಪದಲ್ಲಿ ಹಾಗೆ ಕುಚ್ಚಲಕ್ಕಿಯ ಅನ್ನವನ್ನು ಸಹ ಊಟ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕುಚ್ಚಲಕ್ಕಿ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ವೈಟ್ ರೈಸ್ ಬಗ್ಗೆಯೂ ಸಹ ಮಾಹಿತಿ ಬೇಕಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಸಹ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ನೀವು ಎಷ್ಟು ಜನ ಬಾಯ್ಲ್ಡ್ ರೈಸನ್ನು ಊಟ ಮಾಡ್ತಿದ್ದೀರಾ, ನಿಮ್ಮ ಪ್ಲೇಸ್ ಹಾಕಿ ನೀವು ಬಾಯ್ಲ್ಡ್ ರೈಸನ್ನ ಊಟ ಮಾಡ್ತೀರಾ ಇಲ್ಲೋ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಯಾಕೆ ಹೇಳ್ತಿದ್ದೆ ಅಂತಂದರೆ, ಕರ್ನಾಟಕದ ಬೇರೆ ಬೇರೆ ಮೂಲೆಗಳಲ್ಲಿ ಹಾಗೆ ಭಾರತದ ಬೇರೆ ಬೇರೆ ಮೂಲೆಗಳಲ್ಲಿ ಸಹ ಕುಚ್ಚಲಕ್ಕಿ ಅನ್ನವನ್ನು ಹಾಗೆ ಕುಚ್ಚಲಕ್ಕಿ ಗಂಜಿಯನ್ನು ಸಹ ಊಟ ಮಾಡ್ತಿದ್ದಾರೆ. ಬಟ್ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಆಲ್ಮೋಸ್ಟು ಬೇರೆ ಕಡೆ ಎಲ್ಲ ಹೋಟ್ಲಿಗೆ ಹೋದಾಗ ನಾವು ಅಲ್ಲಿ ಊಟ ಮಾಡೋದೇ ವೈಟ್ ರೈಸ್ನ. ಹಾಗೆ ನಾವು ಬಾಯ್ಲ್ಡ್ ರೈಸ್ ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದು, ಯಾರೆಲ್ಲ ಎಲ್ಲೆಲ್ಲ ಯೂಸ್ ಆಗ್ತಿದೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ನೀವು ಈ ಕಮೆಂಟ್ಸ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಮಾಹಿತಿ ಸಿಗೋದಾಗುತ್ತೆ, ಹಾಗೆ ಬೇರೆಯವರು ಸಹ ಸ್ವಲ್ಪ ತಿಳ್ಕೊಂಡಾಗುತ್ತೆ. ಸ್ನೇಹಿತರೆ, ತುಂಬ ಜನಕ್ಕೆ ಗೊತ್ತಿಲ್ಲ ಈ ಕುಚ್ಚಲಕ್ಕಿಯ ಬಗ್ಗೆ. ನಾವು ಸೇವಿಸುವಂಥ ಆಹಾರಗಳಲ್ಲಿ ಅತ್ಯಂತ ಪೌಷ್ಟಿಕಾಂಶವನ್ನು ಹೊಂದಿರುವಂಥ ಆಹಾರ ಈ ಕುಚ್ಚಲಕ್ಕಿ. ಈ ಕುಚ್ಚಲಕ್ಕಿಯು ಆರೋಗ್ಯ ದೃಷ್ಟಿಯಿಂದ ಬೆಳ್ತಿಗಿ ಅಕ್ಕಿ ಅಥವಾ ಬಿಳಿ ಅಕ್ಕಿಗಿಂತಲೂ ತುಂಬ ಅಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ತುಂಬ ಜನರಿಗೆ ಈ ಕುಚ್ಚಲಕ್ಕಿಯನ್ನು ಮಾಡುವಂಥ ವಿಧಾನ ಗೊತ್ತಿರಬಹುದು. ಮೊದಲಿಗೆ ಭತ್ತವನ್ನು ಬೇಯಿಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಮಿಲ್ ಮಾಡ್ತಾರೆ. ಅಂದರೆ ಮೇಲ್ಗಡೆ ಅಂತ ಭತ್ತದ ಸಿಪ್ಪೆಯನ್ನು ತೆಗೆದ್ರೆ ನಮಗೆ ಸಿಗುವಂಥದ್ದೇ ಕುಚ್ಚಲಕ್ಕಿ. ಈ ಕುಚ್ಚಲಕ್ಕಿಯು ಬೇರೆ ಬೇರೆ ರೀತಿಯಲ್ಲಿದೆ. ಅಂದರೆ ಅನ್ಪಾಲಿಷ್ಡ್ ಮತ್ತು ಪಾಲಿಷ್ಡ್. ಅನ್ಪಾಲಿಷ್ಡ್ ಬಂದು ನಿಮಗೆ ಕೆಂಪು ಕಲರ್ ಇರುತ್ತೆ, ಪಾಲಿಶ್ ಬಂದು ಸ್ವಲ್ಪ ನಿಮಗೆ ವೈಟ್ ಥರ ಬರುತ್ತೆ. ಈ ಅನ್ಪಾಲಿಷ್ಡ್ಗೂ ಪಾಲಿಷ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಿಮಗೆ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶದಲ್ಲಿ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅನ್ಪಾಲಿಷಲ್ಲಿ ಪಾಲಿಶ್ ಅಕ್ಕಿಗಿಂತಲೂ ಹೆಚ್ಚಿನ ಪೋಷಕಾಂಶಗಳು ಇದೆ. ಪಾಲಿಶ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿನ ಪೋಷಕಾಂಶಗಳು ನಾಶ ಆಗ್ತವೆ. ನಿಮಗೀಗ ಅನಿಸ್ಬೋದು, ಹಾಗಾದರೆ ಬೆಳ್ತಿಗೆ ಅಕ್ಕಿಗೂ ಮತ್ತು ಕುಚ್ಚಲಕ್ಕಿಗೂ ಯಾಕೆ ಡಿಫ್ರೆನ್ಸ್ ಅನ್ನೋದು. ಭತ್ತವನ್ನು ಬೇಯಿಸೋದ್ರಿಂದ ಭತ್ತದಲ್ಲಿರುವಂಥ ಪೋಷಕಾಂಶ ಅಕ್ಕಿಯಲ್ಲಿ ಉಳ್ಕೊಳ್ಳುತ್ತೆ. ಹೀಗಾಗಿ ಬೆಳ್ತಿಗೆ ಅಕ್ಕಿಗಿಂತಲೂ ಬಾಯ್ಲ್ ರೈಸ್ ತುಂಬ ಉತ್ತಮವಾದಂತಹ ಆಹಾರ. ಆದರೆ ಈ ವೈಟ್ ರೈಸಲ್ಲಿ ಅಕ್ಕಿಯ ಮೇಲಿರುವ ಸಿಪ್ಪೆಯನ್ನು ತೆಗೆಯೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳು ತುಂಬ ನಾಶ ಆಗ್ತವೆ. ನಾನಿಲ್ಲಿ ಬಾಯ್ಲ್ ರೈಸ್ ಮಾಡೋದನ್ನು ಸಿಂಪಲ್ಲಾಗಿ ಹೇಳಿದ್ದೀನಿ. ಸ್ನೇಹಿತರೆ, ನಾವೀಗ ಈ ಕುಚ್ಚಲಕ್ಕಿಯಲ್ಲಿರುವಂತಹ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳು ಏನನ್ನೋದನ್ನ ತಿಳ್ಕೊಳ್ಳೋಣ. ಎನರ್ಜಿ 370 ಕ್ಯಾಲೋರೀಸ್, ಕಾರ್ಬೋಹೈಡ್ರೇಟ್ಸ್ 78.68 ಗ್ರಾಮ್, ಶುಗರ್ಸ್ 0.5 ಗ್ರಾಮ್, ಡಯಟ್ರಿ ಫೈಬರ್ 3.5 ಗ್ರಾಮ್, ಫ್ಯಾಟ್ 2.75 ಗ್ರಾಮ್, ಪ್ರೋಟೀನ್ 7.60 ಗ್ರಾಮ್, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B6, ವಿಟಮಿನ್ B9, ವಿಟಮಿನ್ K, ಕ್ಯಾಲ್ಶಿಯಂ 8 ಮಿಲಿಗ್ರಾಮ್, ಐರನ್ 1.16 ಮಿಲಿಗ್ರಾಮ್, ಮೆಗ್ನೀಷಿಯಂ 98 ಮಿಲಿಗ್ರಾಮ್, ರಂಜಕ 275 ಮಿಲಿಗ್ರಾಮ್, ಪೊಟ್ಯಾಷಿಯಂ 219 ಮಿಲಿಗ್ರಾಮ್, ಸೋಡಿಯಂ 6 ಮಿಲಿಗ್ರಾಮ್, ಜಿಂಕ್ 1.96 ಮಿಲಿಗ್ರಾಮ್, ವಾಟರ್ 9.82 ಗ್ರಾಮ್. ಇಷ್ಟು ಪೋಷಕಾಂಶಗಳನ್ನು ನಮ್ಮ ಕುಚ್ಚಲಕ್ಕಿ ಹೊಂದಿದೆ. ಈ ಕುಚ್ಚಲಕ್ಕಿಯನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಕುಚ್ಚಲಕ್ಕಿಯು ತನ್ನಲ್ಲಿರುವ ಸಕಲ ನಾರಿನಾಂಶವನ್ನು ಹಾಗೆಯೇ ಉಳಿಸಿಕೊಳ್ಳುವ ಮೂಲಕ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ. ಹಾಗಾಗಿ ಇದು ತೂಕ ಇಳಿಸಿಕೊಳ್ಳಲು ಹೇಳಿ ಮಾಡಿಸಿದ ಆಹಾರವಾಗಿದೆ.
ಕುಚ್ಚಲಕ್ಕಿಯಲ್ಲಿ ಅತ್ಯಧಿಕ ಪ್ರಮಾಣದ ಪೋಷಕಾಂಶಗಳು ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಜೊತೆಗೆ ಕಿಡ್ನಿ ಕಲ್ಲು ಮತ್ತು ಮಧುಮೇಹದಿಂದ ದೂರವಿಡಲು ಸಹಕಾರಿಯಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯ ಜ್ವರ ಎಲ್ಲ ಬಂದರೆ ಡಾಕ್ಟರ್ ಹೇಳ್ತಾರೆ ಗಂಜಿ ಕುಡೀರಿ, ತುಂಬ ಒಳ್ಳೆಯದು ಅಂತ. ಯಾಕಂತ ಗೊತ್ತಾ ನಿಮಗೆ? ಈ ಕುಚ್ಚಲಕ್ಕಿಯ ಗಂಜಿಯಲ್ಲಿ ಎನರ್ಜಿಕ್ ಡ್ರಿಂಕ್ಸ್ನ ಅಂಶ ಇದೆ. ಅಂದರೆ ಇದೊಂದು ಎನರ್ಜಿಕ್ ಡ್ರಿಂಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ದೇಹಕ್ಕೆ ಎನರ್ಜಿ ಶಕ್ತಿಯನ್ನು ಕೊಡುವುದಲ್ಲದೆ ನಮ್ಮ ದೇಹದಲ್ಲಿರುವಂಥ ರೋಗದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಸಹ ಈ ಕುಚ್ಚಲಕ್ಕಿ ಹೊಂದಿದೆ. ಇನ್ನು ನನಗೆ ತುಂಬ ಕಮೆಂಟ್ಸ್ಗಳು ಬರುತ್ತೆ. ಹೆಚ್ಚು ಕಮೆಂಟ್ಗಳು ಬರೋದೇ ಡಯಾಬಿಟೀಸ್ ಬಗ್ಗೆನೇ. ಸರ್, ಶುಗರ್ ಪೇಷಂಟ್ ಇದು ತಿನ್ಬೋದಾ? ಸರ್, ಶುಗರ್ ಪೇಷಂಟು ಇದನ್ನ ಕುಡಿಬಹುದಾ? ಇದೇ ರೀತಿ ತುಂಬ ಕಮೆಂಟ್ಸ್ಗಳು ಬರುತ್ತೆ. ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಸಕ್ಕರೆ ಕಾಯಿಲೆ ಇರುವವರು ಕುಚ್ಚಲಕ್ಕಿ ಅನ್ನವನ್ನು ಊಟ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಬಹುದು. ಕುಚ್ಚಲಕ್ಕಿಯಲ್ಲಿ ಗ್ಲೈಸೆಮಿಕ್ ಪ್ರಮಾಣ ಕಡಿಮೆ ಇರುವ ಕಾರಣ ಇನ್ಸುಲಿನ್ ಉತ್ಪಾದನೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಇಷ್ಟಲ್ಲದೆ ಕುಚ್ಚಲಕ್ಕಿಯಲ್ಲಿ ಪೈಟಿಕ್ ಆಸಿಡ್, ಫೈಬರ್ ಮತ್ತು ಅಗತ್ಯ ಪಾಲಿಫೆನಲ್ಸ್ ಹೇರಳವಾಗಿ ಇದೆ. ಕುಚ್ಚಲಕ್ಕಿಯಲ್ಲಿ ಸೆಲಿನಿಯಂ ಹೇರಳವಾಗಿದ್ದು ಇದು ಹೃದಯ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ತುಂಬ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಅಧಿಕ ರಕ್ತದೊತ್ತಡ ಸೇರಿದಂತೆ ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕುಚ್ಚಲಕ್ಕಿ ಒಂದು ಔಷಧಿಯಾಗಿದೆ. 1 ಕಪ್ ಕುಚ್ಚಲಕ್ಕಿಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ 80% ಮ್ಯಾಂಗನೀಸ್ ಇರುತ್ತದೆ. ಇದು ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸುತ್ತದೆ. ಹಾಗೆಯೇ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳಿಂದ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವುದನ್ನು ಸಹ ತಪ್ಪಿಸುತ್ತದೆ. ಕುಚ್ಚಲಕ್ಕಿಯ ಅತಿ ದೊಡ್ಡ ಪ್ರಯೋಜನ ಅಂತಂದರೆ ತೂಕ ಇಳಿಸಿಕೊಳ್ಳಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಕೊಬ್ಬನ್ನು ಕರಗಿಸುವ ಗುಣ ಮತ್ತು ಯಥೇಚ್ಛವಾದ ನಾರಿನಾಂಶವು ನಮ್ಮ ದೇಹದಲ್ಲಿನ ಕೊಬ್ಬನ್ನು ಕರಗಿಸುತ್ತೆ. ಜೊತೆಗೆ ಕುಚ್ಚಲಕ್ಕಿ ಅನ್ನವನ್ನು ಜೀರ್ಣಿಸಿಕೊಳ್ಳಲು ಸ್ವಲ್ಪ ಹೆಚ್ಚಿನ ಸಮಯನೇ ಬೇಕಾಗುತ್ತೆ. ಇದರಿಂದ ಹೊಟ್ಟೆ ಹಸಿವಾಗುವುದು ಕಡಿಮೆಯಾಗಿ ನಮ್ಮ ತಿನ್ನುವ ಚಪಲ ಕಡಿಮೆ ಆಗುತ್ತೆ. ಇದರಿಂದ ದೇಹದ ತೂಕ ಇಳಿಕೆಗೆ ಕಾರಣವಾಗುತ್ತೆ. ಇದರಿಂದ ದೇಹದ ತೂಕ ಇಳಿಕೆಗೆ ಸಹಕಾರಿಯಾಗುತ್ತೆ. ಕುಚ್ಚಲಕ್ಕಿಯಲ್ಲಿ ಅತ್ಯಧಿಕವಾಗಿ ಸ್ವಾಭಾವಿಕ ಎಣ್ಣೆ ಅಂಶ ಇದ್ದು ಇದು ನಮ್ಮ ದೇಹಕ್ಕೆ ಬೇಕಾಗುವ ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ. ಕುಚ್ಚಲಕ್ಕಿಯಲ್ಲಿ ಅತ್ಯಧಿಕವಾಗಿ ಆಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಕಾಡುವಂತಹ ಹಲವಾರು ರೋಗ ರುಜಿನಗಳನ್ನು ತಡೆಯುವುದರ ಜೊತೆಗೆ ನಮ್ಮ ದೇಹ ಬೇಗ ವಯಸ್ಸಾಗುವುದನ್ನು ಸಹ ತಡೆಯುತ್ತೆ. ಕುಚ್ಚಲಕ್ಕಿಯಲ್ಲಿ ಅತ್ಯಧಿಕವಾಗಿ ಮೆಗ್ನೀಷಿಯಂ ಅಂಶ ಅಡಗಿರೋದ್ರಿಂದ ಇದು ಕ್ಯಾಲ್ಸಿಯಂ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ನರಗಳಿಗೆ ಮತ್ತು ಸ್ನಾಯುಗಳಿಗೆ ಆಕರ್ಷಕವಾದ ರೂಪವನ್ನು ನೀಡುತ್ತೆ. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡು ಸಹ ಮೂಳೆಗಳ ಆರೋಗ್ಯಕ್ಕೆ ಅತ್ಯವಶ್ಯಕವಾದಂತಹ ಪೋಷಕಾಂಶವಾಗಿದೆ. ಮಗು ಹುಟ್ಟಿ 1 ವರ್ಷದ ನಂತರ ನಾವು ಅನ್ನವನ್ನು ನೀಡಲಿಕ್ಕೆ ಶುರು ಮಾಡ್ತೀವಿ. ಇಂಥ ಸಮಯದಲ್ಲಿ ಚಿಕ್ಕ ಮಕ್ಕಳಿಗೆ ಆದಷ್ಟು ಕುಚ್ಚಲಕ್ಕಿ ಅನ್ನವನ್ನು ಕೊಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಕುಚ್ಚಲಕ್ಕಿ ಅನ್ನಕ್ಕೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಅದನ್ನು ಅರ್ದು ನೈಸ್ ಮಾಡಿ ಮಕ್ಕಳಿಗೆ ಕೊಡಬೇಕು. ಇದರಿಂದಾಗಿ ಮಕ್ಕಳಿಗೆ ಬೇಕಾಗುವಂಥ ಅತ್ಯವಶ್ಯಕ ಪೋಷಕಾಂಶಗಳು ಸಿಗುತ್ತೆ. ಅತ್ಯಧಿಕವಾಗಿ ನಾರಿನಾಂಶ ಸಿಗುತ್ತೆ. ಇದರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅಸ್ತಮ ಬರುವಂಥ ಸಾಧ್ಯತೆಯನ್ನು 50% ಕಡಿಮೆ ಮಾಡುವಂಥ ಗುಣ ಈ ಕುಚ್ಚಲಕ್ಕಿಗಿದೆ. ಇದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಇರೋದ್ರಿಂದ ಕ್ಯಾನ್ಸರ್ ಕಾರಕಗಳ ವಿರುದ್ಧ ಹೋರಾಡಿ ಸ್ತನ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ನಂಥ ಕೆಲವು ಕ್ಯಾನ್ಸರ್ಗಳಿಂದ ಸಹ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಕುಚ್ಚಲಕ್ಕಿ ಬಾಣಂತಿಯರಿಗೆ ಅತ್ಯದ್ಭುತವಾದಂಥ ಒಂದು ಆಹಾರವಾಗಿದೆ. ಯಾಕಂತಂದರೆ ಮಗುವಿಗೆ ಎದೆಹಾಲು ನೀಡುತ್ತಿರುವ ತಾಯಂದಿರಲ್ಲಿ ಕಾಣಿಸಿಕೊಳ್ಳುವಂಥ ಖಿನ್ನತೆ, ಮಾನಸಿಕ ಒತ್ತಡವನ್ನು ಸಹ ನಿಯಂತ್ರಣ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಹಾಗೆಯೇ ಕುಚ್ಚಲಕ್ಕಿಯನ್ನು ನಾವು ಊಟ ಮಾಡೋದ್ರಿಂದ ನಮ್ಮ ದೇಹದ ಮಾಂಸಖಂಡಗಳು ದೃಢವಾಗ್ತದೆ. ಹಾಗೆ ನಿಮಗೆ ಆಯಾಸ ಸಹ ತುಂಬ ಕಡಿಮೆ ಆಗುತ್ತೆ. ಕುಚ್ಚಲಕ್ಕಿಯ ಗಂಜಿಯನ್ನು ನಾವು ಊಟ ಮಾಡೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿರಲಿಕ್ಕೆ ಸಹಕಾರಿಯಾಗುತ್ತೆ. ದಿನಕ್ಕೆ ಒಮ್ಮೆ ಆದರೂ ನೀವು ಕುಚ್ಚಲಕ್ಕಿಯ ಗಂಜಿಯನ್ನು ಊಟ ಮಾಡಿ. ಇದರಿಂದ ತುಂಬಾ ಬೆನಿಫಿಟ್ಗಳಿದೆ. ಈಗ ನಾನು ಯಾವೆಲ್ಲ ರೋಗಗಳಿಗೆ ಇದು ಒಳ್ಳೆ ಅಂತ ಹೇಳಿದ್ನು, ಇದರ 10 ಪಟ್ಟು ಜಾಸ್ತಿ ನಿಮಗೆ ಅದರ ಬೆನಿಫಿಟ್ಗಳನ್ನ ನೀವು ಪಡೆಯಬಹುದು. ಇದಿಷ್ಟು ಕುಚ್ಚಲಕ್ಕಿಯ ಪ್ರಯೋಜನಗಳಾಯಿತು. ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳು ಇದೆಯಾ? ಸ್ನೇಹಿತರೆ, ನೀವು ಯಾವುದೇ ರೀತಿಯ ಡೌಟ್ ಮಾಡೋದೇ ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಇಲ್ಲ. ಇದನ್ನು ನೀವು ಆರಾಮಾಗಿ ಯಾರು ಬೇಕಾದರೂ ಊಟ ಮಾಡಬಹುದು. ತುಂಬಾ ಒಳ್ಳೆಯದು. ನೀವು ಬೆಳ್ತಿ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಕುಚ್ಚಲಕ್ಕಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹಲವಾರು ಅಧ್ಯಯನಗಳು ಹೇಳ್ತವೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಕುಚ್ಚಲಕ್ಕಿಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಒಂದು ಲೈಕ್ ಕೊಡಿ, ಹಾಗೆ ಇಷ್ಟ ಆಗಲಿಲ್ಲ ಒಂದು ಡಿಸ್ಲೈಕ್ ಕೊಡಿ. ಡಿಸ್ಲೈಕ್ ಕೊಟ್ಟು ಸಹ ನಿಮಗೆ ಯಾಕೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ.
ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈಗಿಂತ ಒಂದು ಒಳ್ಳೆಯ ಕಾನ್ಸೆಪ್ಟ್ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ನಮಸ್ಕಾರ.